ಇಲ್ಲಿ ಹೋಗಿ ಅಂತ ಹೇಳ್ತಾರೆ. ನಂಗೆ ಹೇಳಿ ಸೈಡ್ ಬನ್ನಿ. ಅಮ್ಮ ಇವಾಗ ಲಾಗಿನ್ ಅಲ್ಲಿ ನೀವು ಬೆಂಗಳೂರಿನಲ್ಲಿ ಹೋಗಿ ಅಪ್ಲೈ ಮಾಡಿದಾರಲ್ಲ, ಸೊ ಇವಾಗ ಲಾಗಿನ್ ಇದೆ. ಆಯ್ತು, ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿದಾರಲ್ಲ, ಅಂದ್ರೆ ಇಂಟರ್ನೆಟ್ ಅಲ್ಲಿ ಅಪ್ಲೈ ಮಾಡಿದ್ದೀರಾ? ಇಂಟರ್ನೆಟ್ ಅಲ್ಲಿ ಜಾಗ ಹೇಳಮ್ಮ, ಯಾವ ಜಾಗ? ನೀವು ಎಲ್ಲೂ ಬರೋ ಅವಶ್ಯಕತೆ ಇಲ್ಲ. ನಮ್ಮ ರೆವೆನ್ಯೂ ಇನ್ಸ್ಪೆಕ್ಟರ್ ಬರ್ತಾರೆ, ನಿಮ್ ಜಾಗ ನೋಡಿ ರಿಪೋರ್ಟ್ ಬರೆದು ಲಾಗಿನ್ ಅಲ್ಲಿ ಅಪ್ಡೇಟ್ ಮಾಡ್ತಾರೆ. ತಮ್ಮ ಮೆಸೇಜ್ ಬರುತ್ತೆ ಅಮ್ಮ, ನಂಬರ್ ಕೊಟ್ಟಿರ್ತೀರಲ್ವಾ, ಅದಕ್ಕೆ ಮೆಸೇಜ್ ಬರುತ್ತೆ. ರಿಪೋರ್ಟ್ ಒಂದು 10 days ಒಳಗಡೆ ಇದೇ ಥರ ಹೇಳ್ಬೇಕು. ಒಬ್ಬರು ಏನು ಸೇಮ್ ಪತ್ರ ತಗೊಂಡಿದ್ದೀವಿ ನಾವು, ಅಪ್ಲೈ ಮಾಡಿದ್ವಿ. ಹೇಳ್ತಾರೆ ಹೌದಾ? ಬಾಗಲಕೋಟೆ ಮೇನ್ ರೋಡಲ್ಲಿ ಇದೆ ಅಲ್ಲಮ್ಮ, ಗಣೇಶ ಟೆಂಪಲ್ ಇದೆ ಅಲ್ವಾ, ಬಾಗಲಕೋಟೆ ಆರ್ಚ್ ನವಗ್ರಹ ಟೆಂಪಲ್. ನೀವೆಲ್ಲ ಮಲ್ಲಮ್ಮನಂತ ಆಗ್ಬೇಕಲ್ವಾ? ಆಗ್ಬೇಕಲ್ಲ. ನಿಮ್ಮ ನೋಡಕ್ ನೋಡಿ ಎಲ್ಲ ಆಫೀಸರ್ಗಳು ಬಂದಿದ್ದಾರೆ, ಎಸ್ಪೆಷಲಿ ಮಹಿಳೆಯರದ್ದು. ನೋಡಿ, ತಾಯಿಗೆ ಓದಕ್ಕೆ ಬರೆಯಕ್ಕೆ ಬರಲ್ಲ, ಆದ್ರೆ ಬಾಯಲ್ಲಿ ಕಿವಿಡಿಲ್ಲ, ಬಾಯಲ್ಲಿ ಮೂಗಿಲ್ಲ. ನೋಡಿ, ಅದು ಅಪ್ಲಿಕೇಶನ್ ತಂದು ತಾಯಿ ಮಾತಾಡಿದ್ರು, ಅದೆಲ್ಲ ಕರೆಕ್ಟ್ ಆಗೇ ಇದೆ. 10 ದಿವಸದಲ್ಲಿ ಮಾಡಿಸ್ಕೊಡ್ತೀವಿ ಅಂತ ಆಫೀಸರ್ ಹೇಳಿದ್ರು. ಆಗ್ಲಿಲ್ಲ ಅಂತ ಆದ್ರೆ ಇಲ್ಲ, ಡಿಸಿ ಆಫೀಸ್ ಬಗಲ್ಗುಂಟೆ ಮೇನ್ ರೋಡ್ ಅಲ್ಲ, ಗಣೇಶನ್ ದೇವಸ್ಥಾನ ಹತ್ರ ಇದೆ, ಮಂಗಳಗೌರಿ ಅಂತ ಆಫೀಸರು. ನೀವು ಹೋಗೋರ್ನ ಭೇಟಿ ಆದ್ರೆ ನಿಮಗ್ ಮಾಡಿ ಹೇಳ್ತಾರೆ. ನೀವು ಹೇಳಿದ್ಮೇಲೆ ನಾನು ನೆನಪು ಮಾಡ್ಕೋಬೇಕು, ಮಾಡ್ಕೋತೀರಾ? ನನ್ನ ಹೆಸರೇನು? ಮಹಾಲಕ್ಷ್ಮಿ ಅಲ್ಲ, ನಾಗಲಕ್ಷ್ಮಿ. ಆಯ್ತು ಆಯ್ತು, ಓಕೆ. ಆಮೇಲೆ ದಯಮಾಡಿ ಅಮ್ಮ ಪಾಪ ಇದೆ, ಒಂದ್ ನಿಮಿಷ ಒಬ್ಬೊಬ್ರೆ ಇರಮ್ಮ. ಮಂಜುನಾಥ್ ನಗರದ ಏನ್ ನಿಮ್ ಸಮಸ್ಯೆ ಇದೆಯಾ ತಾಯಿದ್ದೀರಾ, ಬರ್ರಮ್ಮ ಮುಂದೆ. ತಾವೆಲ್ಲ ದಯಮಾಡಿ ಬನ್ನಿ, ಆ ಪೇಪರ್ಗಳೆಲ್ಲ ತಗೊಂಡ್ಬನ್ನಿ. ಅಕ್ಕಪಕ್ಕ ತುಂಬ ಮೋದಿ ತುಂಬ ವಾಸನೆ ಬರುತ್ತೆ, ಸೊಳ್ಳೆ ನರ, ಸಣ್ಣ ಸಣ್ಣ ಮಕ್ಕಳು ಎಲ್ಲ ಇದ್ದಾರೆ. ಹಂಗಾಗಿ ತುಂಬ ನಮ್ಗೆ ಪ್ರಾಬ್ಲಮ್ ಆಗಿದೆ. ಹಲೋ, ನಮ್ದು ರಾಜಕಾಲುವೆಗೆ ಸಮಸ್ಯೆ ಇದೆ. ಅಂದ್ರೆ ಇವಾಗ ಏನಪ್ಪಾ ಅಂದ್ರೆ ನಮ್ಮ ಮನೆ ಇಲ್ಲೇ ಸೊಳ್ಳೆ ನೊಣ ಎಲ್ಲ ಇದೆ.
ರಾತ್ರಿದು ಮೆಟ್ರೋ ಹಿಂಭಾಗ ಮೋರಿ ಒಂದು ಫಸ್ಟ್ನ ಕನಸ ಡೌನ್ ಅಲ್ಲಿ ಇದೆ. ಸಾಮಾನ್ಯ ಯಾರಿಗೂ ಗೊತ್ತಾಗೋದಿಲ್ಲ ಮೋರಿ. ಹಂಗಾಗಿ ಎಲ್ಲ ತುಂಬಾ ಗಲೀಜಲ್ಲಾಗಿತ್ತೆ ಮೋರಿ. ಎಲ್ಲರಿಗೂ ನಾವು ಕಂಪ್ಲೇಂಟ್ ಮಾಡಿದ್ದೀವಿ, MLA ಸಾರ್ಗೆ ಮಾಡಿಲ್ಲ. ಅದೇ ಸರ್ ನನ್ನ ಸಮಸ್ಯೆ. 20-30 ವರ್ಷದಿಂದ ಜಾಗ ಇಲ್ಲ. ಅದು ರಾಜಕಾಲ ಮಳೆ ಎಲ್ಲ ಬಂದ್ರೆ ಅಲ್ಲಿಂದನೇ ಹೋಗೋದು. ಎಲ್ಲ ಗಲೀಜು ನೀರು ಅಲ್ಲೇ ಪಾಸ್ ಆಗಬೇಕು. ಇಲ್ಲಿ ಡೌನ್ ಆಗಿ ಫಸ್ಟ್ ಊರು ಎಂಟ್ರಿ ಆಗಿ ಮೋರಿ ಇದೆ. 20-25 ವರ್ಷದಿಂದ ಅದು ಹೋರಾಟ ಮಾಡ್ತಾನೆ ಅವರೇ, ಯಾರು ಅದ್ರ ಬಗ್ಗೆ ಬಗೆಹರಿಸೋದು ಹಾಗೇ ಇಲ್ಲ. ಹಾಗೆ ಇಲ್ಲಿವರೆಗೂ ನಾವು ಸುಮಾರು ಕಂಪ್ಲೇಂಟ್ ಮಾಡಿದ್ದೀವಿ. ಫೋನ್ ನಂಬರ್ ಸರ್, ಇಂಜಿನಿಯರಿಂಗ್ ಡಿವಿಷನ್ಗೆ ರೆಫರ್ ಮಾಡ್ತೀವಿ, ಹೇಳ್ಸ್ಕೊಳ್ಳಿ. ಅದನ್ನ ನಮ್ಮ ಇಂಜಿನಿಯರಿಂಗ್ ಡಿವಿಷನ್ ನಿಮ್ಮ ಏರಿಯಾಗೆ ಯಾರು ಬರ್ತಾರೆ ಆ ಏರಿಯಾಬಲ್ಲಿಗೆ ಹೋಗ್ಬಿಟ್ಟು ಅದನ್ನ ಬಗೆಹರಿಸ್ಕೊಡ್ಬೇಕು ಅಂತ ಹೇಳ್ತೀನಿ. ಅವ್ರು ಬಗೆಹರಿಸ್ತಾರೆ. ಬಂದು ಇನ್ ಕೇಸ್ ಬಗೆಹರಿಸಿಲ್ಲ ಅಂದ್ರೆ ನೀವು ಬಂದು ನಮ್ಮ PhD ಅವ್ರ ಹತ್ರ ಮಾತಾಡ್ತೀವಿ. ಮಂಗಳಗೌರಿ ಅವರೇ ನೋಡಿ, ನನಗಿದು ನಾನಿಲ್ಲಿ ಓಡಾಡಬೇಕಾದ್ರೂ ಅಷ್ಟೇ ನನ್ನ ಗಮನಕ್ಕೆ ಇದು ಬಂದಿತ್ತು. ಇದು ರಾಜಕಾಲುವೆ ಇದೆ ಅಲ್ಲಿ ತುಂಬಾ ಮನೆಗಳಿದಾವೆ, ಪುಟ್ಟ ಮಕ್ಕಳಿದ್ದಾರೆ, ವಯಸ್ಸಾದವರಿದ್ದಾರೆ. ಎಲ್ಲ ಏನು ಕೊಳಕ್ ನೀರು ಬರುತ್ತಲ್ಲ, ಅದರಿಂದ ಅಲ್ಲಿರೋ ಮಕ್ಕಳಿಗೆಲ್ಲ ಕಾಯಿಲೆ. ಯಾಕಂದ್ರೆ ಸತತ ಯಾವಾಗ್ಲೂ ಸೊಳ್ಳೆ ಹುಳಗಳು. ಇಮಿಡಿಯೇಟ್ಲಿ ನೀವು ಏನ್ ಮಾಡ್ತೀರಾ ನಂಗೆ ಗೊತ್ತಿಲ್ಲ, ಆಕ್ಷನ್ ತಗೊಂಡು ನಂಗೆ ರಿಪೋರ್ಟ್ ಮಾಡಬೇಕು. ದಟ್ಸ್ ವೆರಿ ಇಂಪಾರ್ಟೆಂಟ್. ನೀವು ಫಾಲೋ ಅಪ್ ಮಾಡಿ ನನಗೆ ಹೇಳಿ. ಮಳೆ ಬಂದಿಲ್ಲ, ಕುಲಿ ಕುಳ್ಕೊಂಡು ಈ ಸಲ ಮಳೆ ಬಂತು ಅಂದ್ರೆ ಎಲ್ಲ ಕಸ ಎಲ್ಲ ಕೊಟ್ಟು ಹೋಗ್ತಾರೆ. ನೈಟ್ ಹೊತ್ತು ಏನಾದ್ರು ಮಲಗಿದ್ದಾಗ ಈ ತರ ಅನಾಹುತ ಆದ್ರೆ 100 ಇಲ್ಲಮ್ಮ, ನಾನು ಅವ್ರು ತಾಯಿ ಅವರು ಮಾಡಿಸೇ ನನಗೆ ರಿಪೋರ್ಟ್ ಮಾಡಬೇಕು. ಇಲ್ಲ ನನಗೆ ಇಲ್ಲ ಅಂತ ಅವ್ರಿಗೆ ಮಾಡಂಗೆ ಇಲ್ಲ. ನನಗೆ ಅವ್ರು ಏನ್ ಮಾಡ್ತಾರೆ, ಟೆಂಪ್ರರಿ ಮಾಡ್ತಾರೋ ಪರ್ಮನೆಂಟ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಅಲ್ಲಿರೋ ಹೆಣ್ಣು ಮಕ್ಕಳಿಗೆ, ವಯಸ್ಸಾದವ್ರಿಗೆ, ಮಕ್ಕಳಿಗೆ ಏನು ತೊಂದರೆ ಆಗಬಾರ್ದು. ಗೊತ್ತಾಯ್ತವ? ಅದು ಮಾಡ್ತಾರೆ. ಇದು ಕಿರಣ್ ಅವರ ಮೇಡಮ್ ಮುಂದೆ ಇಟ್ಬಿಡು. ಮೇಡಮ್ ಅಲ್ಲೇ ಅವ್ರ ಆಗುತ್ತೆ. ಯಾಕಾಗಲ್ಲ ಸರ್? ಪ್ರಯತ್ನ ಪಡಿ ಸರ್. 30-40 ವರ್ಷದಿಂದ ನಾವು ಜೀವನ ಮಾಡ್ತಾ ಇದ್ದೀವಿ. ನೀರಿದೆ, ಬಾತ್ರೂಮ್ ಇದೆ, ಪ್ರತಿಯೊಂದಿದೆ ಮೇಡಮ್. ಅದೊಂದಕ್ಕೆ ನಾವು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ಇದನ್ನ ಆಗಲ್ಲ ಅಂತ ಹೇಳ್ತಾ ಇಲ್ಲ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನು ತಾವು ಅರ್ಜಿ ಹಾಕಿದೀರಾ ಅದರ ಕ್ಲಾರಿಫಿಕೇಶನ್ಗೆ DC ಅವರಿಗೆ ಬಂದಿದ್ದೀವಿ. ಅವರು ನಮ್ಮ ಕಡೆಯಿಂದಾನೇ ಪತ್ರ ಕೊಡಿ ಅಂತ ಆದೇಶ ಮಾಡಿ ನಾವೇ ಆಯ್ತು ಸರ್, ಮಾಡ್ಕೊಡಿ. BJP ಬರಲ್ಲ. ದಯಮಾಡಿ ನಿಶಬ್ದವಾಗಿರ್ಬೇಕು. ಆಮೇಲೆ ಅರ್ಥ ಮಾಡ್ಕೊಳ್ಳಿ, ನಿಮ್ಗೋಸ್ಕರ ಬಂದಿದ್ದಾರೆ. ನಿಶಬ್ದವಾಗಿರಿ, ಒಬ್ರಿಗೊಬ್ರು ಮಾತಾಡೋದಲ್ಲ. ಎಲ್ಲಾರ್ದು ಪ್ರಾಬ್ಲಮ್ ಬಗೆಹರಿಸ್ತಾರೆ, ನಿಮ್ಮೆಲ್ಲಾರ್ದು ಕೇಳ್ತಾರೆ. ತಾಳ್ಮೆಯಿಂದ ನಿಶಬ್ದವಾಗಿರಿ. ಮಂಜುನಾಥ್ನವ್ರ ಬೇರೆ ಏನಾದ್ರು ಪ್ರಾಬ್ಲಮ್ ಇದೆಯಾ? ಆಯ್ತು. ಮಹಾಲಕ್ಷ್ಮಣ್ ಅವರು ದಯಮಾಡಿ ಏನಿದೆಯೋ ದಯಮಾಡಿ ಬನ್ನಿ. ಮಹಾಲಕ್ಷ್ಮಿ ಒಂದು 3 ಜನ ಬಂದು ಎಕ್ಸ್ಪ್ಲೈನ್ ಮಾಡಿ ಸಾಕು. ಮಹಾಲಕ್ಷ್ಮಿ ಅವರು ಅಲ್ಲೇ ಮೈಕ್ ಕೊಡು, ಅಲ್ಲೇ ಕೊಡು ಮೈಕು, ಅಲ್ಲೇ ಕೊಟ್ಬಿಡು. ಕ್ವಶನ್ ಆನ್ಸರ್ ತಗೊಳ್ಳೋಣ ಹಿಂಗೆ. ಇಲ್ಲಿ ಬಂದ್ರೆ ಅಲ್ಲೇ ಕೊಡಿ, ಅಲ್ಲೇ ಕೂತ್ಕೊಳ್ಳಿ. ಒಂದು 3 ಜನ ಸಾಕು, 3 ಜನ ಸಾಕು. ಏನು 10 ಜನ ಯಾರು ಎಕ್ಸ್ಪ್ಲೈನ್ ಮಾಡೋರು ಇದ್ದೀರೋ ನೀವು ಬಂದು ಎಕ್ಸ್ಪ್ಲೈನ್ ಮಾಡಿ. ಒಂದು ನಿಮಿಷ ಅಲ್ಲಿ ಊಟದ ರನ್ ಆಮೇಲೆ ನೀವು ಯಾರು ಇವಾಗ ನಿಮ್ಗೆ ಏನ್ ಬೇಡಿಕೆ ಇಟ್ಟಿದ್ರಿ ಅದನ್ನ ಮೇಡಮ್ ಅವ್ರು ಬಗೆಹರಿಸ್ತಾರೆ. ತಾವು ದಯಮಾಡಿ ಅವರು DC ಸಾಹೇಬ್ರಿಗೆ ಫೋನ್ ತಗೊಂತವ್ರೆ. ಅದಾದ ನಂತರ ನಿಮ್ಗೆ ಆನ್ಸರ್ ಮಾಡ್ತಾರೆ. ನೀವು ದಯಮಾಡಿ ಅಲ್ಲಿವರೆಗೂ ಕೂತಿರ್ರಿ, ಓಕೆನಾ? ಹೋಗ್ಬಿಡ್ಬೇಡಿ, ಅದು ಸಮಸ್ಯೆ ಬಗೆಹರಿಸ್ತಾರೆ. ಕೂತ್ಕೊಳ್ಳಿ. ಈಗ ಮಹಾಲಕ್ಷ್ಮಿ ಅವರು ಹೇಳಿ.
ಮೇಡಮ್ ಅವರು ನಿಮ್ಮ ಆನ್ಸರ್ ತಗೊಂಬೋದು ಅದು ನೀಟಾಗಿ ಹೋಗುತ್ತೆ ಅಂತ. ಎಲ್ಲ ಹೋಗಿ, ಎಲ್ಲ ಬನ್ನಿ, ನೀವೆಲ್ಲರೂ ಸ್ಪಾಟ್ ಆಗಿದ್ರ ಬನ್ನಿ, ಹನ್ನೊಂದು ರೈತರು ಬನ್ನಿ, ಅಲ್ಲಿಗೆ ಮೈಕ್ ಕೊಡ್ತೀನಿ ಬಾ, ಅಲ್ಲಿಗೆ ಮೈಕ್ ಕೊಡ್ತೀನಿ. ಅವ್ರನ್ನ ಅಲ್ಲಲ್ಲೇ ಕೂರಿಸ್ಬಿಟ್ಟು ಬೈಕ್ ಪಾಸ್ ಮಾಡಿಸ್ರಿ. ಕ್ಯಾಮ್ರಾ ಹತ್ರ ಅಲ್ಲಿ ನಿಂತ್ಕೊಳ್ಳಿ, ಅವ್ರ ಹಿಂದೆ ಬೇಕಾರೆ. ಈಗ ನಾವು 2000 ಲಕ್ಷ ಚೇತನ ಇಷ್ಟಾದಾಗ ನಾವು 90% ಅರ್ಜಿ ತಂದ್ರು. ಅದು ಹಾಕದ ಅರ್ಜಿ ಆದೇಶ ಎಲ್ಲ ಕೊಟ್ಟಿದ್ದಾರೆ. ಆದೇಶ ಕೊಟ್ಟಿದ್ದಾರೆ. ಆದೇಶದಂತೆ ನಾವು ದುಡ್ಡು ಕಟ್ತೀವಿ ಅಂತ ಹೇಳಿದ್ವಿ. ಎಲ್ಲಿ ಗೆದ್ದಿದಂತ ಶಾಸಕರು ನಾವು ಫ್ರೀ ಆಗಿ ಕೊಡ್ತೀವಿ, ನೀವೇನು ದುಡ್ಡು ಕಟ್ಬೇಡಿ ಅಂತ ಹೇಳಿ ಗುರುತಿನ ಚೀಟಿ ಕೊಟ್ಬಿಟ್ಟು ನಮ್ಗೆ ಆಗಿರೋ ಅಭಿವೃದ್ಧಿ ಕಾರ್ಯ ಎಲ್ಲ ನಗರಸಭೆಯಿಂದ ಆಗಿರೋದು. ಬೇಬಿ ಅಂತಿಂತ ₹1 ಇವಾಗ ತಾರ ಹಾಕಿದಾರೆ ಅಷ್ಟೇ. ಮುಂಚೆ ನೀರು, ಒಳಚರಂಡಿ, ಸ್ಯಾನಿಟರಿ, ಲೈಟು, ಸ್ಕೂಲು ಎಲ್ಲ ನಗರಸಭೆಯಿಂದನೇ ಆಗಿರೋದು. ಈಗ BBMP ₹1 ನಮ್ಗೆ ಏನ್ ಖರ್ಚು ಮಾಡಿಲ್ಲ. ಆಗಿರೋ ಕೆಲಸದ ಮೇಲೆ ಟಾರ್ ಹಾಕ್ತಾ ಇದಾರೆ ಅಷ್ಟೇ. ಈಗ ಇಲ್ಲಿ ನಡೆದಿರ್ತಕ್ಕಂಥ ಅವ್ಯವಹಾರದ ಮೇಲೆ ಈಗ ಆಲ್ರೆಡಿ ಕೊಟ್ಟಿದ್ದಾರೆ ಸ್ತಂಭದಿಂದ. ಆ ಸ್ತಂಭದಿಂದ ಕೊಟ್ಟಿರೋ ಹಕ್ಕುಪತ್ರ ನೀವು ತನಿಖೆ ಮಾಡಿಸಿ ಅದು ನ್ಯಾಯವಾಗಿದೆಯಾ ಇಲ್ಲಿಗಲ್ ಆಗಿದೆಯಾ ಅಂತ ನಿಮ್ಗೆ ಗೊತ್ತಾಗುತ್ತೆ. ನಾವು ಹೋಗ್ಬಿಟ್ಟು ಇವ್ರು ಕೇಳಿದ್ರೆ ಹೇಳ್ತಾರೆ ಈಗ ಯಾರ್ಯಾರು ಅವರಿಗೆ ಕೊಡ್ತೀವಿ, 90% ಆರ್ಡರ್ ಆಗಿರೋರು ಎಲ್ಲೋದ್ರು ಅವರು ಯಾರೋ ಇರೋರಿಗೆ ಬಂದು ಹೊಸದಾಗಿ ಸೇರ್ಕೊಂಡು ಹಕ್ಕುಪತ್ರ ಕೊಟ್ಬಿಟ್ಟು ನಾವು ಒಂದ್ಸರಿ ಸುಮ್ನೆ ಹಕ್ಕುಪತ್ರ ಯಾರಿಗೂ ಕೊಡಲ್ಲ. ಎಲ್ಲ ಸರ್ವೆ ಮಾಡಿಸಿ ನಮ್ಮ ರೂಲ್ಸ್ ಪ್ರಕಾರ ಏನಿದೆಯೋ ನಮ್ಗೆ ಸ್ಲಮ್ ಡಿಕ್ಲೇರ್ ಹ್ಯಾಂಡ್ ಓವರ್ ಆಗಿದ್ರೆ ಮಾತ್ರ ನಾವು ಹಕ್ಕುಪತ್ರ ಕೊಡೋದು. ಮೇಡಮ್ ಒಂದು ಟೈಮಲ್ಲಿ ಇವ್ರಿಗೆಲ್ಲ ಹಕ್ಕುಪತ್ರ ಎಲ್ಲ ರೆಡಿ ಮಾಡಿದ್ವಿ. ನಾವು ರೆಡಿ ಮಾಡಿದ್ರೆ ಈ ಸ್ಲಮ್ದು ಹಕ್ಕುಪತ್ರ ತಗೊಂಡ್ರೆ ವ್ಯಾಲ್ಯೂ ಕಡಿಮೆ ಆಗುತ್ತೆ. ನಿಮ್ಗೆ ಹಕ್ಕುಪತ್ರ ಬೇಡ, ನಮ್ಗೆ ಇದು BBMP ತಹಸೀಲ್ದಾರ್ ಇಂದಾನೆ ತಗೊಂಡ್ತೀವಿ 94C ಅಂತ ಬಂದು ಇಷ್ಟು ಜನ ಸೈನ್ ಮಾಡಿ ಕೊಟ್ಟಿದ್ದಾರೆ ಮೇಡಮ್ ನಮ್ಮ ಬೋರ್ಡ್ಗೆ. ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಇಷ್ಟು ಜನ ಬೇಡ ಅಂತ. ಬಟ್ ಇವಾಗ ಏನಾಗುತ್ತೆ ಅಂದ್ರೆ ಮತ್ತೆ ನಮ್ಮ ಬೋರ್ಡ್ಗೆ ನಮ್ಗೆ ಹ್ಯಾಂಡ್ ಓವರ್ ಮಾಡಿರೋ ಏರಿಯಾ ಎಲ್ಲ ಮತ್ತೆ ತಹಸೀಲ್ದಾರ್ಗೆ ಹ್ಯಾಂಡ್ ಓವರ್ ಮಾಡ್ಬೇಕಾಗುತ್ತೆ. ಆ ತರ ಮಾಡ್ಬೇಕಾದ್ರೆ ಮಿಕ್ಕಿದ್ದವರು ಆಲ್ರೆಡಿ ಹಕ್ಕುಪತ್ರ ಕೊಟ್ಟಿರೋರು ಏನಾಗ್ಬೇಕು. ಹಂಗಾಗಿ ನಾವು ವಾಪಸ್ ಕೊಡಕ್ ಬರಲ್ಲ. ನಿಮ್ಗೆ ಈಗ್ಲೂ ಹಕ್ಕುಪತ್ರ ಬೇಕಂದ್ರೆ ನಾನು ನಾಳೆನೆ ರೆಡಿ ಮಾಡಿಸ್ತೀನಿ, ಕೊಡ್ತೀನಿ. ಹಿಂದೇನು ಇದೇ ಹೇಳಿದ್ದೀನಿ ಆಫೀಸ್ ಬಂದಾಗ ಸುಮಾರು ಸರಿ. ಈಗ ಮೇಡಮ್ 2010 ಸ್ಲಮ್ ಬ್ಯಾಂಕ್ ಸ್ಲಮ್ ನ ಕ್ಯಾನ್ಸಲ್ ಮಾಡಿಸ್ಕೊಂಡ್ ಬಂದಿದ್ದೀವಿ ನಾವು 10ರಲ್ಲಿ. ತಿರ್ಗಾ ಮತ್ತೆ 2020-21ಕ್ಕೆ 2 ಸರಿ ಕ್ಯಾನ್ಸಲ್ ಮಾಡ್ತೀರಾ, 2 ಸರಿ ಸೇರ್ಸ್ಕೊತೀರಾ ಇವರು ಅಧಿಕಾರಿಗಳು. ತೆಗಿಯೋದು ಹಾಕೋದು ಅದೇನ ಇವ್ರ ಕೆಲಸ, ಬೇರೆ ಕೆಲಸ ಏನಿಲ್ವಾ ಇವ್ರಿಗೆ? ಯಾರ ಕಾಸು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ದಿದ್ದೆಲ್ಲ ಮಾಡ್ಕೊಂಡು ಸುಮ್ಮನೆ ಕೇಳಿ. 1,60,00,000 ಸರ್ಕಾರಕ್ಕೆ ಬೆನಿಫಿಟ್ ಬರುತ್ತೆ. ಇವ್ರು ಮಾಡೋದ್ರಿಂದ 45 ಲಕ್ಷ ಸಿಗುತ್ತೆ ಸರ್ಕಾರಕ್ಕೆ. 1,60,00,000 ಬೇಕಾ ನಿಮ್ಗೆ? 45 ಲಕ್ಷ ಬೇಕಾ ನಿಮ್ಗೆ? ಮತ್ತೆ ನಮ್ಗೆ 94C ಬೇಕು, ಇವ್ರ ಪತ್ರನೇ ಬೇಡ ನಮ್ಗೆ. ಮೇಡಮ್ ಅವರೇ, ಇದು 94C ಬಗ್ಗೆ ನಾವು ಏನು ಅದ್ರ ಮುಂದುವರ್ತಾ ಇಲ್ಲ. ಇವಾಗ RIಗೆ ಕೊಟ್ಟಿದ್ದಾರೆ, ತಹಶೀಲ್ದಾರ್ ಆಫೀಸ್ ಇಂದ RIಗೆ ನಮಗೆ ರೆಫರ್ ಮಾಡಿದ್ದಾರೆ. RI ಅವರು ಬಂದು ಮಾಜೂರು ಮಾಡಿ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದು ಹೇಳಿದ್ದಾರೆ. ನಮಗೆ ನಂತರ ಏನು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ನಿಮ್ಮ ಆಫೀಸ್ ಬಂದು ನಾವು ಪರ್ಟಿಕ್ಯುಲರ್ ಕೊಟ್ಟಿದ್ದೀವಿ, ಅದಕ್ಕೆ ಕೊಟ್ಟಿದ್ದಾರೆ. ನಮ್ಗೆ ಸಂಬಂಧಪಟ್ಟ ಇಲಾಖೆಗೆ ಹೋಗಿ ಅಂತ ನಮ್ಗೆ ಕೊರಿಯರ್ ಬಂದಿದೆ ಪೋಸ್ಟ್ ಬಂದಿದೆ. ಇದಕ್ಕೆ RIಗೆ ಅಲ್ಲಿ ಚೆಕ್ ಮಾಡಿ ಮಾಜೂರು ಮಾಡಿ ಕೊಡಿ ಅಂತ ಕೊಟ್ಟಿದ್ದಾರೆ. ಇದು ನೆನ್ನೆ ಬಂದಿದೆ ನಮ್ಗೆ. ಅಲ್ಲ ನಿಮಗ್ ಮಾಡಿಲ್ಲ, ಇದು RI ಮಾಡಿದ್ದಾರೆ, ಗೌರ್ಮೆಂಟ್ RI ಮಾಡಿದ್ದಾರೆ. ಇದು ನೆಕ್ಸ್ಟ್ ಮುಂದುವರ್ತಾ ಈ ತರ ಇದೆ. ಇದು ಮುಂದೆ ನೋಡೋಣ ಮೇಡಮ್ ಏನಾಗುತ್ತೆ ಅನ್ನೋದು ನೋಡೋಣ. 94C ಬಗ್ಗೆ ಅದು ನಡೀತಾ ಇದೆ, ಕೆಲಸ ನಡೀತಾ ಇದೆ. ಆಮೇಲೆ ನೀವು ಮಾತಾಡೋದಾದ್ರೆ ಒಬ್ಬ ಹಿಂಗ್ ಮಾತಾಡಿದ್ರೆ ಅವ್ರು ಬಂದಿರೋದು ಏನಕ್ಕೆ? ನಿಮ್ ಸಮಸ್ಯೆಗಳನ್ನ ಆಲಿಸಕ್ಕೆ. ಹಿಂಗೆಲ್ಲ ಮಾತಾಡಿದ್ರೆ ಇದೇನು ಗುಂಪು ಘರ್ಷಣೆ ಮಾಡಕ್ ಬಂದಿರೋದ? ಇಲ್ಲಿ ಶಾಂತಿಯಿಂದ ಇರ್ರಿ. ಒಬ್ಬೊಬ್ರು ಅವ್ರು ಮಾಡಿ ಇಲ್ಲಿ ಯಾರು ಬರಬಾರ್ದು. ನಾವು ಮೈಕ್ ತಂದು ನಿಮ್ ಕೈ ಕೊಡ್ತೀವಿ, ನೀವು ಅಲ್ಲಿಂದಾನೇ ಆಲಿಸ್ಬೇಕು. ದಯಮಾಡಿ ಎಲ್ಲ ಕ್ಲಿಯರ್ ಮಾಡಿ ಬನ್ನಿ. ಯಾರೇ ನೀವು ಮಾತಾಡಿದೀರ ದಯಮಾಡಿ ಎಲ್ಲ ಬನ್ನಿ.
ಯಾರಿಗೆ ಬರುತ್ತೆ? BBMP ಅವ್ರು ಯಾರಿದ್ದಾರೆ? ಕಳಿಸಿ. ನಿಮ್ಗೆ ಮೈಕ್ಗಳು ಬರ್ತಾರೆ, ಅಲ್ಲಿಂದಾನೇ ನೀವು ಇದು ಮಾಡ್ತಾರೆ. ಅಮ್ಮ ಇದು ಕೂತ್ಕೊಳ್ಳಿ, ನಿಮ್ಮ ಮೈಕ್ ಕೊಡ್ತೀನಿ, ಬೇಡ ಮುಂದೆ ಬೇಡ, ದಯವಿಟ್ಟು please. ಅದನ್ನೆಲ್ಲ ನೀವು ಮಾಡಕ್ಕೆ ಮಾಡ್ಬೇಕು, ದಯವಿಟ್ಟು. ಮೇಡಮ್, ಕೊನೆಯದಾಗಿ ಮಕ್ಳಿಗೆ ವ್ಯಾಕ್ಸಿನೇಷನ್ ಹಾಕಕ್ಕೆ ಜಾಗ ಸಿಗ್ತಿಲ್ಲ. ಎಲ್ಲೋದ್ರೂ ಇಲ್ಲ ಹಾಕ್ಬೇಡಿ, ಇನ್ಫೆಕ್ಷನ್ ಆಗುತ್ತೆ, ಎಲ್ಲ ಬರ್ತಾರೆ, ಹೆಂಗ್ ಬೇಕೋ ಹಂಗ್ ಬರ್ತಾರೆ, ನಾವು ಸೇರಿಸ್ಕೊಳಲ್ಲ ಅಂತಿದ್ದಾರೆ. ಅದಕ್ಕೊಂದು ಜಾಗ ಬೇಕು ಮೇಡಮ್. ವ್ಯಾಕ್ಸಿನೇಷನ್ ಹಾಕಕ್ಕೆ ಜಾಗ ಇಲ್ಲ ನಮ್ಮ ಏರಿಯಾದಲ್ಲಿ. ಎಲ್ಲಿ ಬಂದ್ರು ಬೇರೆ ಕಡೆ ಕಳಿಸ್ತಾ ಇದ್ದಾರೆ. ತುಂಬಾ ಜನ ಚಿಕ್ಕ ಮಕ್ಳಿದ್ದಾರೆ, ಹಂಗಾಗಿ ಅದಕ್ಕೊಂದು ಜಾಗ ವ್ಯವಸ್ಥೆ ಮಾಡ್ಕೊಡ್ಲೇಬೇಕು ಸರ್ BBMP ಇಂದ. ಮಹಾಲಕ್ಷ್ಮಿ ನಗರಕ್ಕೆ ಸ್ವಂತ ಕಟ್ಟಡ ಇಲ್ಲ ಅಂಗನವಾಡಿಗೆ. ವ್ಯಾಕ್ಸಿನೇಷನ್ಗೆ ಸಬ್ ಸೆಂಟರ್ ಇದೆ ಅಲ್ಲಿ. ಆ ಔಟ್ರೀಚ್ ಸೆಷನ್ ಅಂತ ಮಾಡ್ತೀವಿ ನಾವು. ನಮ್ಮ ಕ್ಲಿನಿಕ್ ಅನ್ನು ಮಾಡ್ತೀವಿ, PSC ಕಡೆಯಿಂದನೂ ಮಾಡ್ತೀವಿ. ಅದು ಎಲ್ಲಿ ನೀವು ಹೇಳ್ತಾರೆ ಅದು ವ್ಯಾಕ್ಸಿನೇಷನ್ ಸೆಂಟರ್ ಬೇಕು ಅಂತ? ಏರಿಯಾ ವೈಸ್ ಬರ್ತಾರಲ್ಲ ಸರ್, ಹಾಗಾಗಿ ಔಟ್ರೀಚ್ ಅಲ್ಲಿ ಇಲ್ಲಿ ಒಂದು ಜಾಗ ಬೇಕು ಸರ್. ತುಂಬಾ ಜನ ಮಕ್ಳಿದ್ದಾರೆ, ಇಲ್ಲಿ ಬಂದ್ರೆ ಪ್ರಾಪರ್ ಆಗಿ ಅವ್ರಿಗೆ ಇಂಜೆಕ್ಷನ್ ಹಾಕಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಸೊ ಅದೊಂದು ವ್ಯವಸ್ಥೆ ಮಾಡ್ಕೊಡ್ಲೇಬೇಕು ಸರ್ ನೀವು. ಯೂಶಲಿ ಔಟ್ರೀಚ್ ಸೆಷನ್ ಅಂತ ಫಿಕ್ಸ್ ಮಾಡ್ತಾರೆ ಮೇಡಮ್. ಅಂಗನವಾಡೀಸ್ ಅಲ್ಲಿ ಮಾಡ್ತಾರೆ, ಅಂಗನವಾಡಿ ಯಾವ್ದಾದ್ರು ಸ್ಕೂಲ್ಸ್ ಅಲ್ಲಿ ಮಾಡ್ತಾರೆ. ಔಟ್ರೀಚ್ ಮೊದಲೇ ಫಿಕ್ಸ್ ಮಾಡ್ಕೊಂಡು ಮಾಡ್ತಾರೆ ಮೇಡಮ್. ಅದು ನೋಡ್ತೀನಿ ಮೇಡಮ್, ವ್ಯಾಕ್ಸಿನೇಷನ್ ಎಲ್ಲಿ ಮಾಡ್ತಾರೆ. ದಯಮಾಡಿ ಅಲ್ಲೇ ಕೂತ್ಕೊಂಡು ನಿಮ್ಗೆ ಎಲ್ಲ ಮೈಕ್ ಬರುತ್ತೆ, ಅಲ್ಲೇ ಬೇರೆ ಮಾತಾಡ್ಬೋದು. ಯಾರು ಕಾರ್ಡ್ಲೆಸ್ ಮೈಕ್ ಹಂಗೆ ಡಿಸ್ಟ್ರಿಬ್ಯೂಟ್ ಮಾಡ್ಬಿಡಿ ಅಷ್ಟೇ. ಮೇಡಮ್ ನೀಟಾಗಿ ಅವರು ನಮ್ಮ ಮನೆಗೆ ನಮ್ಮ ಮದುವೆ 13 ವರ್ಷ ಆಯ್ತು. ಇಲ್ಲಿವರೆಗೂ ಒಂದು ಮನೆಗೆ ಕುಡ್ಕೊಂಡ್ಬರ್ತಾರೆ. ಅದನ್ನೆಲ್ಲ ಅವ್ರ ಅಪ್ಪ ಅಮ್ಮ ಹೇಳಿದ್ರೆ ಈಗ 6 ತಿಂಗಳಿಂದ ಅಪ್ಪ ಮನೆಗೆ ಹೋಗ್ತಿದ್ದಾರೆ. ಅವ್ರ ಮನೆಯವರು ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದಾರೆ, ಮಕ್ಕಳಿದ್ದಾರೆ, ಅವರಿದ್ದಾರೆ. ಯಾವುದೇ ತರ ಅವ್ರು ಬಂದು ಸಾಕಾನಗರದಲ್ಲಿ ಅಲ್ಲೇ ಅಲ್ಲಿ ಹೋಗ್ಬಿಟ್ಟು ಅದು ಕೊಟ್ಬಿಟ್ಟು ಇದು ಫೈನ್ ಅತ್ತೆ ಕೊಡ್ತಾರೆ ಅಮೌಂಟ್. ಆದ್ರೂ ಮನೆ ಸೇರಿಸ್ತಾ ಇಲ್ಲ. ಅವ್ರು ಗೊತ್ತಾಗ್ತದೆ ಮಾಮೂಲಿ. ನನ್ನ ಮನೆಗೆ ನಾನು ಹೋಗ್ಬಾರ್ದು ಫೋನ್ ಮಾಡಿದ್ರೆ ಸ್ವಲ್ಪ ಹೋಗಿ ಅದು ಅಟೆಂಡ್ ಮಾಡಿ, ಯಾರಿಗಾರ ಕನ್ಸರ್ನ್ ಅಟೆಂಡ್ ಮಾಡಿ ರಿಪೋರ್ಟ್ ಮಾಡಿ. ನಾವು ಇದು ಆಮೇಲೆ ಅರ್ಧ ಸ್ಯಾಲ್ರಿ ಅವ್ರ ಮನೆಯವ್ರದ್ದು ಅದನ್ನ ಬರೋಂಗ್ ಮಾಡಿ. ರೈಟ್ಗೆ ಕಾಟ್ರಾಯ ನಗರದವರು ಹೆಣ್ಮಕ್ಳು ದಯಮಾಡಿ ಅಲ್ಲೇ ಕೂತ್ಕೊಳ್ಳಿ. ನಿಮ್ಗೆ ಏನು ಆಸ್ಪತ್ರೆದು ಮತ್ತೆ ಬೇರೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಹೇಳ್ಕೊಂಡು ಮೈಕು ಕೊಡ್ತೀವಿ. ಯಾರು ಮಾತಾಡೋದು? ಕಾಟ್ರಾಯ ನಗರದವರು, ಕಾಟ್ರಾಯ ನಗರದವ್ರು ಹೆಣ್ಮಕ್ಳು ಮಾತಾಡಬೇಕು. ಎಲ್ಲ ಆಯ್ತು, ಬೇರೆ ಏನಾದ್ರು ಸಮಸ್ಯೆ ಇದ್ರೆ ಅದು ಮಾತಾಡಿದೆ. ಇನ್ನೊಂದು ಓಪನ್ ಮಾಡ್ತಾವ್ರೆ, ಅದು ಓಪನ್ ಮಾಡ್ತಾವ್ರೆ. ಮೇಡಮ್ ಒಂದ್ ನಿಮಿಷ, ಅದು ಒಂದು 10 ವರ್ಷದ ಮುಂಚೆ ಭಾರಿ ಹೋರಾಟ ಮಾಡಿ ಅದನ್ನ ನಿಲ್ಸಕ್ ಟ್ರೈ ಮಾಡಿದ್ವಿ. ಒಬ್ಬೊಬ್ರು ಶಾಸಕರು ಬಂದಾಗ ಒಬ್ಬೊಬ್ರು ಒಂದೊಂದು ಬಾರ್ ಓಪನ್ ಮಾಡ್ಬಿಟ್ಟು ಅವರು ಬೆಂಗಳೂರು ಓಪನ್ ಮಾಡಿಸ್ತಾರೆ. ಬಟ್ ಈಗ ನಿಮ್ ಕಡೆಯಿಂದ ಲಾಸ್ಟ್ ಟೈಮ್ ಮಹಿಳೆಯರೆಲ್ಲ ನಿಮ್ ಆಫೀಸ್ಗೆ ಬಂದಿದ್ರು. ಆಫೀಸ್ ಬಂದಾಗ ಅವರು ನಿಮ್ಗೆ ಮನವಿ ಕೊಟ್ಟಿದ್ರು, ನೀವು ಅಲ್ಲಿಗೆ ಕಳಿಸಿದೀರಾ, ಆಯ್ತು ಕಳಿಸಿದ್ರ. ಮೇಡಮ್ ಇಲ್ಲಿ ಏನಾಗಿದೆ ಗೊತ್ತಾ? ಇಲ್ಲಿ ಇದು ಕೊಪ್ಪಳ ಎಂಜಿನಿಯರ್ ಕೊಪ್ಪಳ ಇರುತ್ತಲ್ಲ, ಈಗ ನೀವು 6 ಗಂಟೆಗೆ ನೀವು ಬಂದ್ಬಿಡಿ. ನೀವು ಈ ರೋಡ್ಗೆ, ಕಾಟೇನಗರ ರೋಡ್ಗೆ ಯಾರು ಹೆಣ್ಮಕ್ಳು ಹೋರಾಟ ಪರಿಸ್ಥಿತಿ ಒಳಗಿದೆ ನಮ್ದು. ಯಾರು ಕೂರ್ದು ಅಲ್ಲೇ ಬಿಟ್ಟಿರ್ತಾರೆ, ಗಾಡಿ ಓಡಿಸಕ್ಕಾಗಲ್ಲ, ಫುಲ್ ಟ್ರಾಫಿಕ್ ಜಾಮು, 3 ಬಾರ್ ಇದೆ. ಈಗ ನೀವು ಇನ್ನೊಂದು ಬಾರ್ ಕೊಡಕ್ ಬರ್ತಿದ್ರೆ ಅದಕ್ಕೆ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ ಇದ್ರ ಮೇಲೆ ಕಟ್ಟಿರೋ ಬಿಲ್ಡಿಂಗ್, ಅದಕ್ಕೆ ಯೂನಿವರ್ಸಿಟಿ ಕೊಟ್ಟಿದ್ರೆ. ಒಂದ್ ನಿಮಿಷ, ಇದಿಲ್ಲ, ಏನು ಪಾರ್ಕಿಂಗ್ ಇಲ್ಲ.
ಪಾರ್ಕಿಂಗ್ ಇಲ್ಲ. ಆಸ್ ಎ ರೂಲ್ ಪ್ರಕಾರ ಪಾರ್ಕಿಂಗ್ ಇರಬೇಕು, ಪಾರ್ಕಿಂಗ್ ಇಲ್ಲ. ಇವರು 3 DC ಬಂದು ಅದನ್ನ ರಿಜೆಕ್ಷನ್ ಮಾಡಿದ್ದಾರೆ. ಈಗಿನ DC ಏನ್ ಮಾಡಿದ್ದಾರೆ, ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ಅದನ್ನ ಪ್ರೊಸೆಸ್ ಮಾಡ್ಕೊಂಡು ಕೊಟ್ಟಿದ್ದಾರೆ. ನಿಮ್ಗೆ ಒಂದು ಇದನ್ನ ಕಳಿಸಿದ್ದಾರೆ, ಏನೋ ಇದನ್ನ ನಾವು ಪರ್ಮಿಷನ್ ಕೊಡ್ತಾ ಇದೀವಿ ಅಂತ ನಿಮ್ಗೆ ಕಳಿಸಿದ್ದಾರೆ ಮೇಡಮ್. ಇಬ್ಬರ ಕಳಿಸಿದ್ದಾರೆ ಮೇಡಮ್. ಮೇಡಮ್ ಆಲ್ರೆಡಿ ಇದೆ ಬಾರು, ಅದಲ್ಲದೆ ಮತ್ತೆ ಇನ್ನೊಂದಕ್ಕೆ ಪರ್ಮಿಷನ್ ಪಕ್ಕದಾಗಿ ಮೇಡಮ್ ದಯವಿಟ್ಟು ಅದು, ಯಾಕೆಂದ್ರೆ ಸಾಯಂಕಾಲ ಆಯ್ತು ಅಂದ್ರೆ ಹೆಣ್ಮಕ್ಳು ಓಡಾಡೋದು ಭಾರಿ ತೊಂದರೆ ಆಗ್ತಾ ಇದೆ ಮೇಡಮ್. ಜೊತೆಗೆ ಕುಡಿದು ಅಕ್ಕಪಕ್ಕಗಿರೋ ಮನೆ ಕಾಂಪೌಂಡ್ ತೆಗೆದು ಹೋಗಿ ಮಲ್ಕೊಂತಾರೆ. ನಿಮ್ ಈ ವಿಷಯ ಇದನ್ನ ಹೇಳಿ. ಕುಡಿದು ಟೈಟ್ ಆದ್ಮೇಲೆ ಇರುವ ಸೆಲೆಂಟಿಗಿರಮ್ಮ, ಕುಡಿದು ಟೈಟ್ ಆದ್ಮೇಲೆ ಅಕ್ಕಪಕ್ಕ ಇರೋ ಮನೆಗಳು ಏನ್ ರೆಸಿಡೆನ್ಸಿ ಇದೆಯಲ್ಲ ಕಾಂಪೌಂಡ್ ತೆಗೆದು ಹೋಗಿ ಮಲ್ಕೊಂತಾರೆ. ಹೆಣ್ಮಕ್ಳು ಏನನ್ನ ಎಪಿಸೋಡ್ ಬಂದ್ರೆ ಕೆಟ್ಟ ಮಾತಾಡ್ತಾರೆ ಹೆಣ್ಮಕ್ಳ ಬಗ್ಗೆ. ಇವರೆಲ್ಲ ಪಕ್ಕ ಬಾರ್ ಪಕ್ಕ ಇವೆಲ್ಲ ಪಕ್ಕಾಗಿರೋರು ಇವ್ರ ಮನೆ ಬಾಗಿಲಿಗೆ ಹಾಕ್ತಾರೆ ಗಾಡಿಗಳನ್ನ. ಮೇಡಮ್ ಅವರೇ, ಅಲ್ಲಿ ನಮ್ಮ ಮನೆ ಮಕ್ಕಳಲ್ಲೇ ಮುಂದುಗಡೆ ಬಾರ್ ಓಪನ್ ಮಾಡ್ತಾ ಇರೋದು ತುಂಬಾ ಹಿಂಸೆ ಆಗ್ತಾ ಇದೆ. ಅಯ್ಯಪ್ಪ ಏನ್ ಹೇಳ್ತಾನೆ ಗೊತ್ತಾ, ಅರ್ಧ ರೋಡ್ಗೆ ಇದನ್ನ ಕಾಂಕ್ರೀಟ್ ಹಾಕೊಂಡ್ಬಿಟ್ಟು ಎದ್ ಮಾಡ್ಕೊಂಡ್ಬಿಟ್ಟು ಎಷ್ಟು ಹಿಂಸೆ ಆಗ್ತಾ ಇದೆ ಅಂದ್ರೆ ಅಷ್ಟು ಹಿಂಸೆ ಆಗ್ತಾ ಇದೆ. ಅಲ್ಲಿ 2 ಬಾರ್ ಬಂದ್ಬಿಟ್ಟು ರಾತ್ರಿ 11 ಗಂಟೆಯಲ್ಲಿ ಬಂದು ನಮ್ಮ ಒಟ್ಟಾಟ ಮುಗಿತಾರೆ. ಬೆಳಗ್ಗೆ ಎದ್ಬಿಟ್ಟು ಅಮ್ಮ ಯಾರೋ ಮನ್ಗಾಗಬೇಕು ಹಿಂಸೆ ಆಗ್ತಾ ಇದೆ ಮಕ್ಕಳು. ಈ ರೀತಿ ಆಗಿದೆ ನನ್ನ ಪರಿಸ್ಥಿತಿ. ಜೊತೆಗೆ ಸ್ಕೂಲ್ ಇದೆ, 3 ಬಾರ್ ಅಟ್ಯಾಚೆಡ್ ಸ್ಕೂಲ್ ಇದೆ. ಸಾವಿರಾರು ಜನ ಮಕ್ಕಳು ಓದ್ತಾವ್ರೆ ಅಲ್ಲಿ. ಅದು ಮಕ್ಕಳಿಗೆ 2 ಬಾರ್ ಇಟ್ಕೊಂಡಿದ್ದಾರೆ. ಒಂದು ಮಕ್ಕಳಿಗೆ ಇನ್ನೊಂದು ಬಾಬಾ ಅಂತ ಅದಕ್ಕೆ ಎಲೆನೇ ಇಲ್ಲ. ಒಂದು ರೋಡ್ ಮಧ್ಯದಲ್ಲಿ ಒಂದು ರೋಡ್ ಮಾತ್ರ, ಅದಕ್ಕೂ ಇದು ಡಿಫ್ರೆನ್ಸ್ ಇರೋದು. ಈ ರೀತಿ ಇದ್ರೆ ಯಾವ ರೀತಿ ನಾವು ಇರಿ, ಒಂದ್ ನಿಮಿಷ ಪರ್ಮಿಷನ್ ಆಗಿರೋದು ಆಲ್ರೆಡಿ ಅವರಿಗೆ ಏನಿಲ್ಲ ಎಲ್ಲ ಪ್ರತಿಯೊಂದು ಇವ್ರ ಡಿಪಾರ್ಟ್ಮೆಂಟ್ ಇಂದ ನಾನು ಕಳಿಸಿರೋದು. ಆಲ್ರೆಡಿ ನೋಡಿ ಈ ಇಬ್ಬರಿಗೆ ಇದು ಕೊಟ್ಟಿದ್ದಾರೆ. ಯಾರು ಅರುಣ್ ಕುಮಾರ್ ಅನ್ನೋರಿಗೆ ಪ್ರಭಾವಿಗಳು ಏನು ಒಪ್ಪನಿಗೆ ಏನೋ ಸಮಸ್ಯೆ ಇರ್ತದೆ, ಇನ್ನೊಬ್ಬ ಪ್ರಭಾವಿನ ಹಾಕೊಂಡು ಪಾರ್ಟ್ನರ್ಶಿಪ್ ಹಾಕೊಂಡು ಬಾರ್ ಓಪನ್ ಮಾಡಕ್ಕೆ ಇದನ್ನು ತಪ್ಪ ಎಂಜು ಮೇಡಮ್ ಇದು. ಲಾಡ್ಜ್ ಮೇಡಮ್, ಇದು ಲಾಡ್ಜ್ ಮಾಡುವಂತ ಫುಲ್ ರೆಸಿಡೆಂಟ್ ಏರಿಯಾ ಮೇಡಮ್, ಲಾಡ್ಜ್ ಮಾಡುವಂತದಲ್ಲ ಇದು. ಡೈರೆಕ್ಟ್ ಬಂದ್ಬಿಟ್ಟು ಅಲ್ಲೇ ನಮ್ಮ ಹೆಣ್ಮಕ್ಳ ಮೇಲೆ ಅಸಭ್ಯವಾಗಿ ಮಾಡ್ತಾ ಇದ್ದಾರೆ ಮೇಡಮ್. ಕಣ್ಣಾಗ ನೋಡಿದ್ವಿ ನಾವೇ. ಅದು ನೋಡೋದಾಗ್ತಿಲ್ಲ ಮೇಡಮ್. ಸೀದಾ ಒಳಗಡೆ ರೋಡ್ ಒಳಗಡೆ ಗಂಡೆ ಅಲ್ಲಿ ಹೋಗ್ಬಿಟ್ಟಿದ್ದಾರೆ ಮೇಡಮ್. ನಾವು ಕೆಲವು ಲೀಡರ್ಗಳು ಸಪೋರ್ಟ್ ಮಾಡೋರೆ, ಕೆಲವು ಲೀಡರ್ಗಳು ಅವ್ರಿಗೆ ಇದ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ನಾವು ಹಾಗಾಗಿ ನೀವು ಮಹಿಳಾ ಅಧ್ಯಕ್ಷರಾಗಿರೋದ್ರಿಂದ ನಾವು ನಿಮ್ ಗಮನಕ್ಕೆ ತಂದಿದ್ದೀವಿ. ಇವತ್ತಿಂದಾನೇ ನೀವು ದಯವಿಟ್ಟು ಅದಕ್ಕೆ ಏನಾದ್ರು ಒಂದು ಪರಿಹಾರ ಕೊಡಿ ಮೇಡಮ್. ಸಾಯಂಕಾಲ ಆಯ್ತು ಅಂದ್ರೆ ಬರೀ ಹೆಣ್ಮಕ್ಳು ಅಂತಲ್ಲ, ಹುಡುಗರು ಓಡಾಡೋದು ಒಂದೊಂದು ಟೈಮ್ ಕಷ್ಟ ಆಗುತ್ತೆ. ಅಷ್ಟು ದೊಡ್ಡದು. ಕೇಳಿ, ಅಬಕಾರಿ ಉಪ ಆಯುಕ್ತರು ಇಲ್ಲೇ ಕೂಡಿಸ್ಬಿಟ್ಟಿದೀನಿ. ಇವರೇ ಇಲ್ಲೇನೇ ನಿಮ್ಮ ಹತ್ರ ಯಾವುದೇ ನಿಮ್ದು ಈ ತರದ್ ಬಾರು ಗೀರು ಎಲ್ಲ ಓಪನ್ ಆಗಬೇಕು ಅಂದ್ರೆ ಇವರೇ ರೆಸ್ಪಾನ್ಸಿಬಲ್ ಇರ್ತಾರೆ. ಈಗ ಇವ್ರು ಉತ್ತರ ಕೊಡ್ತಾರೆ ಅದಕ್ಕೆ. ಕೊಡಿ ಸರ್. ನಿಮ್ಗೊಂದು ಪ್ರಶ್ನೆ ಸರ್, ಒಂದ್ ನಿಮಿಷ ನಿಮ್ ಪ್ರಶ್ನೆ ಕೇಳ್ತೀನಿ. ನಮ್ಮ 3 ಜನ DC ಇದ್ದಾಗ ಕೊಟ್ಟಿದ್ದ ಪರ್ಮಿಷನ್ ಈಗಿನ ನೀವ್ ಯಾಕೆ ಕೊಡ್ತಾ ಇದೀರ, ಅದಕ್ಕೆ ಉತ್ತರ ಕೊಡಿ. ಓಕೆ, ಅದನ್ನ ಕ್ಯಾನ್ಸಲ್ ಮಾಡಿದ್ರು ಮೇಡಮ್. 3 DC ಕ್ಯಾನ್ಸಲ್ ಮಾಡಿದ್ರು ಮೇಡಮ್. ಇದನ್ನ ಇದು 5 ವರ್ಷದಿಂದ ನಡೀತಾರಂತ ಪ್ರಯತ್ನ. ಮೇಡಮ್ ನಮಸ್ಕಾರ. ನಿಶಬ್ದವಾಗಿರಿ, ಅವ್ರು ಏನೋ ಹೇಳ್ತಾರ. ಈಗ ತಮ್ಮ ಗಮನಕ್ಕೆ ತರ್ತೀನಿ. ಈಗ ನೀವು ಹೇಳ್ತಾ ಇರೋ ಕಂಪ್ಲೇಂಟ್ಸ್ 2, ತಾವು ಹೇಳ್ದಂತ 2 ಕಂಪ್ಲೇಂಟ್ಸ್ ಈಗ ನಾನು ಗಮನಿಸ್ಕೊಂಡ್ರೆ, ಮೊದಲನೇದು ಈಗ ಅಲ್ಲಿ ಒಂದು ಬಾರ್ ಇದೆ 3 ಅಂದ್ರೆ ಹೇಳಿ. ಓಕೆ, ಒಂದು ನಿಮಿಷ. ಒಂದು ಬಿಲ್ಡಿಂಗ್ ನಲ್ಲಿ ಒಂದು ವೈಟ್ ಸ್ಟೋರ್ ಇದೆ, ಒಂದು ಲಾಡ್ಜಿಂಗ್ ಬೋರ್ಡಿಂಗ್ ಇದೆ, ಅಂದ್ರೆ ಒಂದೇ ಬಿಲ್ಡಿಂಗ್ ನಲ್ಲಿ ಇದೆ. ಸೊ ಅದ್ರ ಪಕ್ಕದ ಬಿಲ್ಡಿಂಗ್ ನಲ್ಲಿ ಈಗ ಇನ್ನೊಂದು ಆಗ್ತಾ ಇರೋದು. ಅದು ಅರ್ಜಿ ಬಂದಿದೆ, ನಾವು ಪ್ರಾಸೆಸ್ ಮಾಡಿದ್ವಿ ನಿಜ. ಸೊ ಏನು ಈಗ ಮೊದಲನೇದು ಈಗ ಎಕ್ಸಿಸ್ಟಿಂಗ್ ಇದೆಯಲ್ಲ, ಓಕೆ 10-15 ವರ್ಷದಿಂದ ಇರ್ಬೋದು. ಅದರ ಬಗ್ಗೆ ದೂರುಗಳು ನನ್ನ ಕಚೇರಿನಲ್ಲಿ ಸ್ವೀಕೃತಿ ಆಗಿಲ್ಲ. ಹೇಳಿ, ನನ್ನ ಕಚೇರಿನಲ್ಲಿ ಸ್ವೀಕೃತಿ ಆಗಿಲ್ಲ. ಸ್ವೀಕೃತಿ ಆಗಿದೆ, ಮೊದಲನೇದು ಹೇಳ್ತಾ ಇದ್ದೀನಿ. ಸ್ವೀಕೃತಿ ಆಗಿದ್ರೆ ನಾವು ಈಗ ಏನಿದೆ ಎಕ್ಸಿಸ್ಟಿಂಗ್ ಭಾರತಕ್ಕೆ ನಾವು ನೋಟಿಸ್ ಕೊಟ್ಟು ಯಾಕೆ ಬೇರೆ ಕಡೆ ಶಿಫ್ಟ್ ಮಾಡಬಾರ್ದು ಅಂತ ಅವರಿಂದನೂ ಒಂದು ಮನವಿ ತಗೊಂಡು ನಿಮ್ಮನ್ನೆಲ್ಲ ಕರೆದು ಒಂದು ವಿಚಾರಣೆ ಮಾಡಿ ಮುಂದಿನ ಒಂದು ತೀರ್ಮಾನ ತಗೊಳ್ಳೋಕೆ ಕಾನೂನಲ್ಲಿ ಅವಕಾಶ ಇದೆ. ಆದ್ರೆ ಆ ತರ ಯಾವುದೇ ಒಂದು ಅರ್ಜಿ ನಿಮಗೆ ಸ್ವೀಕೃತಿ ಎಕ್ಸಿಸ್ಟಿಂಗ್ ಭಾರತಕ್ಕೆ. ಒಂದೇದು ತಾವು ಮನವಿ ಕೊಡಿ,
ಅದನ್ನು ಶಿಫ್ಟ್ ಮಾಡಿ ಅಂತ ಯಾಕಂದ್ರೆ ಹೇಳಿದ್ರು ಅಮ್ಮ ಅವರು. ಬೇಸರ ಆಯ್ತು, ಬೈತಾರೆ, ಕಡ್ದ ನೋಡ್ಕೊತಾರೆ, ಅಸಭ್ಯ. ಮನವಿ ಕೊಡಿ, ತುಂಬಾ ಸ್ಟ್ರಿಕ್ಟ್ ಆಗಿ ನಾವು ಕಾರ್ಯಕ್ರಮ ಅದ್ರ ಬಗ್ಗೆ ಕಾನೂನು ಕ್ರಮ ತಗೊಳ್ತೀವಿ. ಒಂದೇದು. ಎರಡನೇದು, ಈಗ ಹೊಸದಾದ ಪಕ್ಕದ ಬಿಲ್ಡಿಂಗು ಕೇಳಿದ್ದಾರೆ, ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ಕಾನೂನು ಪ್ರಕಾರ ನನಗಿರುವಂತ ಒಂದು ಇತಿಮಿತಿ 100 ಮೀಟರ್ ಒಳಗಡೆ ಸ್ಕೂಲು, ಕಾಲೇಜು, ದೇವಸ್ಥಾನ ಯಾವುದೇ ಇರಬಾರ್ದು. ಸ್ಕೂಲು, ಕಾಲೇಜು, ದೇವಸ್ಥಾನ ಮತ್ತೆ ಕೆಲವೊಂದಿದೆ 100 ಮೀಟರ್ ಡಿಸ್ಟೆನ್ಸ್ ಫ್ರಮ್ ದಿ ಗೇಟ್ ಟು ಯಾಕೆ ಸರ್ ಇಲ್ಲ 100 ಮೀಟರ್ ಗಣಪತಿ ನಗರದ ಸ್ಕೂಲ್ ಇಲ್ವಾ? ಪಕ್ಕದಲ್ಲೇ ಐತೆ. ಅದನ್ನ ನಮ್ಮ ಅಧಿಕಾರಿಗಳು ಮೆಜರ್ಮೆಂಟ್ ಮಾಡಿ ನನಗೆ ಕೊಟ್ಟಿದ್ದಾರೆ. 100 ಮೀಟರ್ಗಿಂತ ಜಾಸ್ತಿ ಇದೆ, ಯಾಕಂದ್ರೆ ದೂರ ಬಂದಿರ್ತಿದೆ ನಮಗೆ. ಅದ್ಯಾವುದು ಸ್ಕೂಲ್ ಇದೆ, ದೇವಸ್ಥಾನ ಇದೆ. ಕರೆಕ್ಟ್. ನಿಮ್ಮ ರೂಲ್ಸ್ 3 ಕಿಲೋಮೀಟರ್, ಬಟ್ ಆ ಸ್ಕೂಲ್ಗೆ ಮಕ್ಕಳು ಹೋಗ್ಬೇಕಂದ್ರೆ ಬಡವ್ರ ಮಕ್ಕಳು, ಸಾವಿರಾರು ಜನ ಮಕ್ಕಳು ಇದೇ ಪಾರ್ ಮುಂದೆನೆ ಪಾಸ್ ಆಗಬೇಕು, ಬೇರೆ ದಾರಿನೇ ಅವ್ರಿಗಿಲ್ಲ. ಅದೊಂದು ದಾರಿ ಬಿಟ್ರೆ ಬೇರೆ ದಾರಿ. ಸರ್ ಪಾರ್ಕಿಂಗ್ ಎಲ್ಲಿದೆ ಅಂತ ಬಂದು ಕೊಟ್ಟಿದ್ದೀರಾ ಸರ್? ಪಾರ್ಕಿಂಗ್ ಸರ್ ಮೇಡಮ್, ಪಾರ್ಕಿಂಗ್ ಎಲ್ಲಿ ಕೊಟ್ಟಿದ್ದೀರಿ ಗೊತ್ತಾ? ಅವ್ರು ನೋಡ್ಸಿದ್ರಿ ಗೊತ್ತಾ? BBMP ನಮ್ದು ರಾಜಕಾರಣ ಇದೆಯಲ್ಲ, ಮೋಡಿದೆಯಲ್ಲ, ಮೋಡಿ ತಗೊಂಡು ಈ ಸ್ಮಶಾನ ತಗೊಂಡು ಪಾರ್ಕಿಂಗ್ ಕೊಟ್ಟಿದ್ರಿ ಮೇಡಮ್. ಅದಕ್ಕೂ ಅವರು ಏನೋ ಅದನ್ನು ಕ್ಲಿಯರ್ ಮಾಡಕ್ ಹೋಗಿದ್ರು ಮೇಡಮ್ ಅವರು. ಈಗ ಅವರು ಪಾರ್ಕಿಂಗ್ ಯಾವ್ದು ಕೊಟ್ಟಿದಾರಪ್ಪ? ಪಾರ್ಕಿಂಗ್ ಇಲ್ಲ ಮೇಡಮ್, ಪಾರ್ಕಿಂಗ್ ಪ್ಲೇಸ್ ಕೊಟ್ಟಿದ್ದಾರೆ, ಅಗ್ರಿಮೆಂಟ್ ಮಾಡಿ. ಇಲ್ಲ ಸರ್, ಯಾವ್ದೋ ಒಂದು ಫೋಟೋ ಹಿಡಿದ್ಬಿಟ್ಟು ನಿಮ್ಗೆ ಕೊಟ್ಟಿದ್ದಾರೆ, ಯಾವ್ದೋ ಒಂದು ಜಾಗ ಫೋಟೋ ಕೊಟ್ಟಿದ್ದಾರೆ, ನಿಮ್ಗೆ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ. ದಯವಿಟ್ಟು ಇದನ್ನು ಪರಿಶೀಲನೆ ಮಾಡಿ. ಈಗ ಅದನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡ್ತೀನಿ ಮೇಡಮ್, ಯಾಕಂದ್ರೆ ಅವರು ಅಗ್ರಿಮೆಂಟ್ ಮಾಡಿ ಒಂದು ಕೊಟ್ಟಿದ್ದಾರೆ, ಫೈಲ್ ನಲ್ಲಿ ನೋಡಿದೆ. ಅದು ತಾವೇಳ್ದಂಗೆ ಸರ್ಕಾರಿ ಜಾಗ ಅಥವಾ ಏನೋ ಬೇರೆ ತರ ಜಾಗ ಆದ್ರೆ ಖಂಡಿತವಾಗೂ ಫೈಲ್ ಅಪ್ರೂವ್ ಮಾಡಿ ಅಲ್ಲ, ನಾನು ಪರಿಶೀಲನೆ ಮಾಡಿ. ನಾನು ಒಂದು ಹೇಳಿ ಮೇಡಮ್. ಈಗ ಅಲ್ಲಿ ಒಂದ್ ನಿಮಿಷ ಈಗ ಅಲ್ಲಿ ಕುಡಿದು, ಈಗ ನೀವು ನೋಡಿದ್ರಿ ಅವರು ಎಲ್ಲ ಹೆಣ್ಮಕ್ಳು ಕಣ್ಣೀರು ಹಾಕಿದ್ರು. ಅಲ್ಲಿ ಕುಡಿದು ಬಂದು ಅಸಭ್ಯವಾಗಿ ಪ್ಯಾಂಟ್ ಬಿಚ್ಚಿ ಇದು ಮ್ಯಾಸ್ಟ್ರುಬೇಟ್ ಮಾಡೋದು, ಮತ್ತೆ ಕೆಟ್ಟದಾಗಿ ಮಾತಾಡೋದು. ಅಲ್ಲಿ ಮತ್ತೆ ಅಲ್ಲಿ ಪಕ್ಕಕ್ಕೆ ಶಾಲೆ ಇರೋದ್ರಿಂದ ಅಲ್ಲಿ ಬಡವ್ರ ಮಕ್ಕಳು ಹೋಗೋದು. ನಿಮ್ಗೆ ಕಾನೂನು ಪ್ರಕಾರ ಹಂಗೆಲ್ಲ ಇದ್ರೆ ಮಾಡಬಹುದು ಅಂತ ಇದೆಯಾ, ಮಾಡಬಾರ್ದು ಅಂತ ಇದೆಯಾ? ಅಥವಾ ಹೆಣ್ಮಕ್ಳ ಸುರಕ್ಷತೆ ಬಹಳ ಮುಖ್ಯ, ಇಂಪಾರ್ಟೆನ್ಸ್. ಅಲ್ಲಿ ಬಂದಾಗ ಇದೆಲ್ಲ ಇರಬಾರ್ದು, ಆ ತರದ್ದು ಏನು ಇಲ್ವಾ? ಹ್ಯೂಮನ್ ರೈಟ್ಸ್ ಅದೆಲ್ಲ ಏನು ಇಲ್ಲ? ಅದನ್ನು ಕೂಡ ಪರಿಗಣಿಸ್ತೀವಿ. ಶಾಲೆ ಕಾಲೇಜು ಏನ್ ಹೇಳ್ತಾರೆ, ಎಲ್ಲ ಮಕ್ಕಳು ಅಲ್ಲೇ ಹೋಗ್ತಾರೆ. ಅಲ್ಲ, ಕಾಲೇಜಿಗಿಂತ ಎರಡನೇ ಮೇಡಮ್, ಮಹಿಳೆಯರಿಗೆ ತುಂಬಾನೇ ಸಮಸ್ಯೆ ಅಷ್ಟೇ. ನಾವು ಅದನ್ನು ಪರಿಗಣಿಸ್ತೀವಿ ಮೇಡಮ್. ಬಟ್ ನನ್ನ ಪ್ರಶ್ನೆ ಇಷ್ಟೇ, ನೀವು ಕೂಡ ನನ್ನ ಕಚೇರಿಗೆ ಬಂದು ಈಗ ಅಲ್ಲಿರೋ ಬಾರ್ನವರಿಂದ ಇಷ್ಟು ತೊಂದರೆ ಆಗ್ತಾ ಇತ್ತು, ಯಾಕೆ ನನಗೆ ಒಂದು ಕೊಡ್ಲಿಲ್ಲ? ಕಂಪ್ಲೇಂಟ್ ಧಮಕಿ ಹಾಕ್ತಾರೆ. ಎಲ್ಲಾರನ್ನು ರಾಜಕೀಯದ ಒತ್ತಡದಲ್ಲಿದ್ದಾರೆ, ದುಡ್ಡಿನ ಮಾಫಿಯಾದಲ್ಲಿದ್ದಾರೆ ಪ್ರತಿಯೊಬ್ರು. ಮೇಡಮ್ ಈಗ ನೋಡಿ ಮೇಡಮ್, ಎಷ್ಟು ಯಾವ ಮಟ್ಟಿಗೆ ಇವ್ರು ದಬ್ಬಾಳಿಕೆ ಮಾಡ್ತಾವ್ರೆ ಅಂದ್ರೆ, ಇನ್ನೊಬ್ಬ 2 ಬಾರ್ ಆಯ್ತು, 3ನೇ ಒಬ್ಬ ಬಾರ್ ಕಟ್ತಾವನೆ. ಡ್ರೈನೇಜ್ ಮೇಲೆ ಬಿಲ್ಡಿಂಗ್ ಕಟ್ಟವನೆ, ಡ್ರೈನೇಜ್ ಮೇಲೆ ಬಿಲ್ಡಿಂಗ್ ಕಟ್ತಾವೆ. ಹೆಣ್ಮಕ್ಳು ಕೇಳಕ್ ಹೋದ್ರೆ ಡ್ರೈನೇಜ್ ಇವಾಗ ಬ್ಲಾಕ್ ಆಗಿ ಇರ್ತಾಯಿ. ನಿನ್ ಪ್ರಾಬ್ಲಮ್ ನಾನು ಹೇಳ್ತೀನಿ, ನಿನ್ಗೆ ಹೇಳಕ್ಕಾಗಲ್ಲ. ನೀರ್ ಹರಿತಿಲ್ಲ, ನೀರ್ ಪಾಸ್ ಆಗ್ತಿಲ್ಲ, ಯಾಕಂದ್ರೆ ಡ್ರೈನೇಜ್ ಮೇಲೆ ಬಿಲ್ಡಿಂಗ್ ಕಟ್ಟಾನೆ, ಆ ಮೋರಿನ ಬ್ಲಾಕ್ ಮಾಡಾಕನೆ. ಅದನ್ನ ಕೇಳಕ್ ಹೋದ್ರೆ ಹೆಣ್ಮಕ್ಳು ನಾನು ಆರ್ಡರ್ ಮಾಡ್ತೀನಿ ಅಂತಾನೆ. ಬಾರ್ ಓನರ್ ಇನ್ನ ಓಪನ್ ಮಾಡಿಲ್ಲ, ತಾವು ಪರ್ಮಿಷನ್ ಕೊಟ್ಟಿದ್ರಂತೆ, ಮರ್ಡರ್ ಮಾಡ್ತೀನಿ ಅಂತಾನೆ. ಮರ್ಡರ್ ಆಗ್ಬೇಕಾ? ನಿಮ್ಮ ಹತ್ರ ಪರ್ಮಿಷನ್ ಕೇಳ, ನಿಮ್ಮ ಹತ್ರ ಕಂಪ್ಲೇಂಟ್ ತಗೊಂಡ್ಬರ್ಬೇಕಾ? ಮರ್ಡರ್ ಆಗೋಕ್ಕಿಂತ ಮನೆಗಿರೋದೇ ಬೆಟ್ರು. ಇದಕ್ಕೆ ಅದು ಕೊಡ್ಬೋದು. ಎರಡೂ ಬೇಕಾಗಿಲ್ಲ, ಬಾರೇ ಬೇಕಾಗಿಲ್ಲ ನಮ್ಮ ಏರಿಯಾಗೆ. ಲೋಕಲ್ ಅಥಾರಿಟಿ ಅವರು ನಮಗೆಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ ಮೇಡಮ್. BBMP ಅವ್ರು ಕೊಟ್ಟಿದ್ದಾರೆ, ಟ್ರೇಡ್ ಲೈಸೆನ್ಸ್ ಕೊಟ್ಟಿದ್ದಾರೆ, ಅವ್ರು ಕೊಡ್ಬೋದು. ನಮ್ಮನ್ನು ಮಾತಾಡಿಲ್ಲ. ಮನೆ ಎಲ್ಲೂ ಮಾತ್ರ
ಅವಾಗ ಎತ್ತಿಸ್ಕೊಂಡು ಏನಾದ್ರೂ ಆಗಬೇಕು. ಏನ್ ಮೇಡಮ್ ನಮ್ಮ 20 ವರ್ಷ ಮಾಡ್ತಾ ಇದೀವಲ್ಲ, 20 ವರ್ಷ ಆಯ್ತು, 25 ವರ್ಷ ಆಯ್ತು ಬಂದು. ಮಕ್ಕಳು ಸ್ಕೂಲಿಂದ ಬಂದು ಯಾರು ನೋಡಕ್ ಹೋಗ್ತಾರ ಕರ್ಕೊಂಡ್ ಬಂದ್ಬಿಟ್ರಲ್ಲ. ಕಾಲಿಟ್ಟಿದ್ಮೇಲೆ ಒಳ್ಳೇದಾಗತ್ತೆ ನಿಜ ನೋಡಕ್ಕೆ ಅದೊಂದು ನಂಬಿಕೆ ಇದೆ ಜನಗಳಿಗೆ. ಹೆಚ್ಚು ಕಮ್ಮಿ ಆಗೋದು ಜಾಗೃತರಾಗಬೇಕು. ಯಾಕಂದ್ರೆ ನಮ್ಮ ಹೇಳಿದಾಗ ಮೇಡಮ್ ಅವ್ರಿಗೆಲ್ಲ ಎಲ್ಲ ಏನೇನು ಅಪ್ರೂವಲ್ ಬರಬೇಕು ಕಾರ್ ಮತ್ತೆ ಲಾಡ್ಜ್ ಅದಕ್ಕೆಲ್ಲ ನೋಡಿದ್ದಾರೆ. ಸೊ ಹಾಗಾಗಿ ಅವರನ್ನ ಆಯುಕ್ತರನ್ನೇ ನಾವು ಇಲ್ಲಿ ಬರೋಕ್ಕೆ ಹೇಳೋದು. ಸೊ ಅವ್ರ ಕಣ್ಣಲ್ಲಿ ನೋಡಿದಾಗ ಗೊತ್ತಾಗುತ್ತಲ್ವ ರೆಸಿಡೆನ್ಸು ಇಲ್ಲೇ ನಾವು ಮಕ್ಕಳಿದ್ದಾಗ ಊರಿಂದ ಆಚೆ ಇರೋದು, ಊರಿಂದ ಆಚೆ ಎಲ್ಲೋ ಇದ್ರ ಮೇಲೆ ಊರ ಒಳಗಡೆ ಅಲ್ಲಮ್ಮ ಅಕ್ಕ ಇಲ್ಲಿ ಸ್ಕೂಲ್ ಇದೆ. ಸುಮ್ಮನೆ ಅಲ್ಲಿ ಮಾತಾಡ್ತಾರ ಸುಮ್ಮನೆ ಕಾಲ ಗಾಡಿ ಇರೋದು ಎಲ್ಲ ಕೆಳಗಿದ್ದೀರ ಅದ್ರಾಗಿರೋದೆಲ್ಲ ಕೆಳಗಿರೋದು ಗಾಡಿ ಮಿಸ್ಟ ಕೆಳಗಿದೆ ನಾವು ಅದು ಗಾಳಿ ಮಳೆಗೆ ಸೀದಾ ಹತ್ತಿರೋದು. ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಗಾಡಿ ಮಳೆ ಬಂದಾಗ ನಾವು ಹೇಳಮ್ಮ ಅವ್ರು ಹೇಳಿದ್ರೆ ನಮ್ಗೆ ನಮ್ಮ ಆ ಕಡೆ ಈ ಕಡೆ ಅಂತ ಹೇಳಮ್ಮ ಎಲ್ಲರಿಗೂ ಕಂಪ್ಲೇಂಟ್ ಮಾಡಿದ್ರೆ ಎಲ್ಲರಿಗೂ ಫೋಟೋ ಹಾಕ್ತೀನಿ ಏನಿಲ್ಲಮ್ಮ ಇಲ್ಲೇ ಇದ್ದೀವಿ ಬರುವಂಟೆ